ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಚೈತಾಂಶು ಪೀಠಸ್ಥಿತಂ ಸ್ಫೂರ್ಜಸೂರ್ಯರುಚಿಂ ವರಾಭಯಕರಂ ಕರ್ಪೂರ ಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರ ಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲ ವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಳನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿರ್ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶೇಷ ಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ. ಶ್ರೀ ವ್ಯಾಸಾಯ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ಮಾರ್ಕಂಡೇಯ ಮಹಾಪುರಾಣದ 7ನೆಯ ಅಧ್ಯಾಯವಾದ ಹರಿಶ್ಚಂದ್ರ ರಾಜನನ್ನು ವಿಶ್ವಾಮಿತ್ರ ಮುನಿಯು ಕಾಡುತ್ತಿರಲು ಮುನಿಯನ್ನು ನಿಂದಿಸಿದ ವಿಶ್ವೇ ದೇವತೆಗಳಿಗೆ ಮುನಿಶಾಪದಿಂದ ಮಾನವ ಜನ್ಮ ಪ್ರಾಪ್ತಿ ಮತ್ತು ದ್ರೌಪದಿ ಪುತ್ರರಾಗಿ ಅವರು ಜನಿಸುವುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಧರ್ಮಪಕ್ಷಿಗಳು ಹೇಳಿದವು, ಪೂರ್ವಕಾಲದಲ್ಲಿ ತ್ರೇತಾಯುಗದಲ್ಲಿ ಧರ್ಮಾತ್ಮನು ಭೂಮಂಡಲವನ್ನು ರಕ್ಷಿಸುವವನು ಪ್ರಕಾಶಿಸುವ ಕೀರ್ತಿಯುಳ್ಳವನೂ ಮತ್ತು ನೃಪೋತ್ತಮನೂ ಆದ ಹರಿಶ್ಚಂದ್ರನೆಂಬ ರಾಜರ್ಷಿ ಇದ್ದನು. ಆ ಹರಿಶ್ಚಂದ್ರ ರಾಜನು ರಾಜ್ಯವನ್ನು ಆಳುತ್ತಿರಲು ಪ್ರಜೆಗಳಿಗೆ ದುರ್ಭಿಕ್ಷ, ರೋಗ ಮತ್ತು ಅಕಾಲ ಮೃತ್ಯುಗಳ ಭಯವೂ ಇರಲಿಲ್ಲ. ಪುರಜನರು ಅಧರ್ಮಾಚರಣೆಯ ಅಭಿರುಚಿಯಿಲ್ಲದೆ ಧಾರ್ಮಿಕರಾಗಿದ್ದರು ಹಾಗೂ ಪ್ರಜೆಗಳು ಅತಿಶಯವಾದ ಧನ, ವೀರ್ಯ, ತಪಗಳಿಂದ ಕೂಡಿದ್ದರೂ ಮದೋನ್ಮತ್ತರಾಗಿರಲಿಲ್ಲ. ತಾರುಣ್ಯವನ್ನು ಹೊಂದುವುದಕ್ಕೆ ಮೊದಲು ಯಾವ ಸ್ತ್ರೀಯರೂ ಸಂತತಿಯನ್ನು ಪ್ರಸವಿಸುತ್ತಿರಲಿಲ್ಲ. ಬಾಹುಬಲಶಾಲಿಯಾದ ಆ ಹರಿಶ್ಚಂದ್ರ ರಾಜನು ಒಂದಾನೊಂದು ಸಮಯದಲ್ಲಿ ಬೇಟೆಯಾಡುತ್ತಾ ಕಾಡಿನಲ್ಲಿ ಒಂದು ಪ್ರಾಣಿಯನ್ನು ಹಿಂಬಾಲಿಸುತ್ತಿರಲು ನಮ್ಮನ್ನು ಕಾಪಾಡು ಎಂದು ಸ್ತ್ರೀಯರ ಆರ್ತನಾದವನ್ನು ಅನೇಕಾವರ್ತಿಯಾಗಿ ಕೇಳಿದನು. ಆ ರಾಜನು, ನಾನು ರಾಜ್ಯವಾಳುತ್ತಿರಲು ಯಾವ ಅವಿವೇಕಿಯೂ ಅನ್ಯಾಯ ವೃತ್ತಿಯನ್ನು ತಾಳುವನು, ಹೆದರಬೇಡಿ ಎಂದು ಗಟ್ಟಿಯಾಗಿ ಕೂಗಿದನು. ಈ ಸಮಯದಲ್ಲಿ ಸ್ತ್ರೀಯರ ಆರ್ತನಾದ ಕೇಳಿಸಿದ ಕೂಡಲೇ ಸಮಸ್ತ ಕಾರ್ಯಗಳಿಗೆ ವಿಘ್ನವನ್ನು ಉಂಟುಮಾಡುವ ರೌದ್ರಾಕಾರದ ವಿಘ್ನರಾಜನು ಹೀಗೆಂದು ಯೋಚಿಸಿದನು. ವೀರ್ಯವಂತನೂ ಮಹಾ ತಪಸ್ವಿಯೂ ಆದ ಈ ವಿಶ್ವಾಮಿತ್ರ ಮುನಿಯು ಕಠಿಣ ತಪವನ್ನು ಕೈಗೊಂಡು ಹಿಂದೆ ಸಿದ್ಧಿಯಾಗದಿರುವ ಈಶಾನ ಮುಂತಾದ ದೇವತೆಗಳ ಮಂತ್ರಸಿದ್ಧಿಯನ್ನು ಬಯಸುತ್ತಿರುವನು. ತಾಳ್ಮೆ, ಮೌನ, ಮನಸ್ಸಿನ ಏಕಾಗ್ರತೆ ಈ ಗುಣಗಳಿಂದ ಕೂಡಿದ ವಿಶ್ವಾಮಿತ್ರ ಮುನಿಯಿಂದ ಬಲಾತ್ಕಾರವಾಗಿ ಸಾಧಿಸಲ್ಪಡುತ್ತಿದ್ದ ವಿದ್ಯೆಗಳು ಭಯಪಟ್ಟವುಗಳಾಗಿ ಕೂಗುತ್ತಿವೆ. ನಾನು ಈಗ ಏನು ಮಾಡಲಿ? ಮುನಿಶ್ರೇಷ್ಠನಾದ ವಿಶ್ವಾಮಿತ್ರ ಮಹರ್ಷಿಯು ಮಹಾ ತೇಜಸ್ವಿಯು, ನಾವು ಮಹಾ ದುರ್ಬಲರು ಎಂದು ಈ ವಿದ್ಯೆಗಳು ಭಯಾರ್ಥವಾಗಿ ಕೂಗುತ್ತಿವೆ. ಇದಕ್ಕೆ ಯಾವ ಪ್ರತೀಕಾರವೂ ಇಲ್ಲವೆಂದು ನನಗೆ ತೋರುತ್ತಿದೆ. ಅಥವಾ ಹೆದರಬೇಡಿ ಎಂದು ಮತ್ತೆ ಮತ್ತೆ ಹೇಳಿ ಅಭಯದಾನ ಮಾಡುತ್ತಾ ಈ ಹರಿಶ್ಚಂದ್ರ ರಾಜನು ಬಂದಿರುವನು. ಇವನಲ್ಲಿ ನಾನು ಆವೇಶ ಮಾಡಿ ಬೇಗ ನನ್ನ ಇಷ್ಟವನ್ನು ಸಾಧಿಸಿಕೊಳ್ಳುವೆನು. ಹೀಗೆಂದು ಯೋಚಿಸಿ ತರುವಾಯ ರೌದ್ರರೂಪದಿಂದ ಕೂಡಿದ ಆ ವಿಘ್ನರಾಜನಿಂದ ಆವೇಶಿಸಲ್ಪಟ್ಟ ಹರಿಶ್ಚಂದ್ರ ರಾಜನು ಕೋಪದಿಂದ ಈ ಮಾತನ್ನು ಆಡಿದನು. ಬಲವೆಂಬ ಅಗ್ನಿ ಪ್ರತಾಪದಿಂದ ಕಂಗೊಳಿಸುವ ಭೂಪತಿಯಾದ ನಾನು ಬಂದಿರಲು ಯಾವ ಪಾಪಿಯಾದ ಮಾನವನು ಬಟ್ಟೆಯ ಸೆರಗಿನಲ್ಲಿ ಬೆಂಕಿಯನ್ನು ಕಟ್ಟಿಕೊಳ್ಳುತ್ತಾನೆ? ಆ ಪಾಪಿಯು ಈಗ
ನನ್ನ ಬಿಲ್ಲಿನಲ್ಲಿಟ್ಟು ಪ್ರಯೋಗಿಸಿದ ಜ್ವಾಲೆಗಳಿಂದ ಬೆಳಗಿದ ದಿಗಂತರವುಳ್ಳ ಬಾಣಗಳಿಂದ ಭೇದಿಸಲ್ಪಟ್ಟ ಸರ್ವಾಂಗವುಳ್ಳವನಾಗಿ ಮೃತ್ಯುವನ್ನು ಹೊಂದುವನು. ತರುವಾಯ ಹರಿಶ್ಚಂದ್ರರಾಜನ ಆ ವಚನವನ್ನು ಕೇಳಿ ವಿಶ್ವಾಮಿತ್ರ ಮುನಿಯು ಕೋಪಗೊಂಡನು. ಮುನಿವರನಾದ ವಿಶ್ವಾಮಿತ್ರನು ಕೋಪಗೊಂಡು ಚಿತ್ತಶಾಂತಿಗೆ ಭಂಗ ಉಂಟಾಗಲು ಆ ವಿದ್ಯೆಗಳು ಕ್ಷಣಮಾತ್ರದಿಂದ ದೂರವಾದವು. ಆಗ ಹರಿಶ್ಚಂದ್ರರಾಜನು ತಪೋನಿಧಿಯಾದ ವಿಶ್ವಾಮಿತ್ರ ಮುನಿಯನ್ನು ಕಂಡು ಭಯಪಟ್ಟು ಕೂಡಲೇ ಅಶ್ವತ್ಥ ವೃಕ್ಷದ ಎಲೆಯಂತೆ ಅತಿಯಾಗಿ ನಡುಗಿದನು. ಆ ವಿಶ್ವಾಮಿತ್ರ ಮುನಿಯು ನೀಚನೇ ಎದುರು ನಿಲ್ಲು ಎಂದು ಯಾವಾಗ ಗರ್ಜಿಸಿದನು, ಆಗ ಹರಿಶ್ಚಂದ್ರನು ವಿನಯದಿಂದ ಮುನಿಗೆ ನಮಸ್ಕಾರ ಮಾಡಿ ಹೇಳಿದನು, ಷಡ್ಗುಣೈಶ್ವರ್ಯ ಸಂಪನ್ನನಾದ ಮುನಿಯೇ, ಇದು ನನ್ನ ಧರ್ಮವು. ಪ್ರಭುವೇ, ನನ್ನ ಅಪರಾಧವೇನೂ ಇಲ್ಲ. ಮುನಿಯೇ, ಸ್ವಧರ್ಮದಲ್ಲಿ ನಿರತನಾದ ನನ್ನ ವಿಷಯದಲ್ಲಿ ನೀನು ಕೋಪಿಸಲಾಗದು. ಧರ್ಮವನ್ನು ಅರಿತ ರಾಜನು ಧರ್ಮಶಾಸ್ತ್ರದ ವಿಧಾನವನ್ನು ಅನುಸರಿಸಿ ದಾನ ಮಾಡುವುದು, ರಕ್ಷಿಸುವುದು ಮತ್ತು ಬಿಲ್ಲನ್ನು ಹೆದೆಯೇರಿಸಿ ಯುದ್ಧ ಮಾಡುವುದು ಈ ಕರ್ತವ್ಯ ಧರ್ಮಗಳನ್ನು ಆಚರಿಸಬೇಕು. ವಿಶ್ವಾಮಿತ್ರ ಮುನಿಯು ಹೀಗೆ ಹೇಳಿದನು, ಹರಿಶ್ಚಂದ್ರ ರಾಜನೇ, ನೀನು ಯಾರಿಗೆ ದಾನ ಮಾಡುವುದು, ಯಾರನ್ನು ರಕ್ಷಿಸುವುದು ಮತ್ತು ಯಾರ ಸಂಗಡ ಯುದ್ಧ ಮಾಡುವುದು, ನಿನಗೆ ಆ ಧರ್ಮ ಭಯವು ಅಷ್ಟಾಗಿ ಇದ್ದರೆ ಇದಕ್ಕೆ ಉತ್ತರವನ್ನು ಬೇಗ ಹೇಳು. ಹರಿಶ್ಚಂದ್ರರಾಜನು ಇಂತೆಂದನು, ವಿಪ್ರೋತ್ತಮರಿಗೂ ವೃತ್ತಿಕ್ಷಯದಿಂದ ನಿರ್ಗತಿಕರಾದವರಿಗೂ ದಾನ ಮಾಡಬೇಕು, ಭಯಾರ್ಥರನ್ನು ರಕ್ಷಿಸಬೇಕು ಮತ್ತು ಶತ್ರುಗಳ ಸಂಗಡ ಯುದ್ಧ ಮಾಡಬೇಕು. ಇದು ನನ್ನ ಧರ್ಮವು. ವಿಶ್ವಾಮಿತ್ರ ಮುನಿಯು ಮತ್ತೆ ಹೇಳಿದನು, ರಾಜನಾದ ನೀನು ರಾಜಧರ್ಮವನ್ನು ಲೋಪವಿಲ್ಲದ ಹಾಗೆ ಆಚರಿಸುತ್ತಿರುವೆಯಾದರೆ ನಾನು ಮದುವೆಯಾಗಬೇಕೆಂದಿರುವ ಬ್ರಾಹ್ಮಣನಾಗಿರುವೆನು. ನನಗೆ ಇಷ್ಟವಾದ ದಕ್ಷಿಣೆಯನ್ನು ದಾನ ಮಾಡು. ಪಕ್ಷಿಗಳು ಇಂತೆಂದವು. ರಾಜನು ಈ ಮಾತನ್ನು ಕೇಳಿ ಸಂತೋಷಗೊಂಡ ಅಂತಃಕರಣವುಳ್ಳವನಾಗಿ ತನ್ನನ್ನು ಪುನರ್ಜನ್ಮ ಹೊಂದಿರುವವನಂತೆ ಭಾವಿಸಿದನು ಮತ್ತು ವಿಶ್ವಾಮಿತ್ರ ಮುನಿಯನ್ನು ಕಂಡು ಹೀಗೆ ಹೇಳಿದನು, ಪೂಜ್ಯನೇ, ನಾನು ನಿನಗೆ ಏನು ಕೊಡಬೇಕೆಂಬ ಇಷ್ಟವಿದೆಯೋ ಅದನ್ನು ಶಂಕೆ ಇಲ್ಲದಂತೆ ಹೇಳು. ಒಂದು ವೇಳೆ ದುರ್ಲಭವಾಗಿದ್ದರೂ ಆ ವಸ್ತುವು ನಿನಗೆ ದತ್ತವಾಯಿತೆಂದು ಭಾವಿಸು. ಹಿರಣ್ಯ, ಸುವರ್ಣ, ಪುತ್ರ, ಪುತ್ರಿ, ದೇಹ, ಪ್ರಾಣ, ರಾಜ್ಯ, ನಗರ ಅಥವಾ ಲಕ್ಷ್ಮಿ ಇವುಗಳಲ್ಲಿ ನಿನಗೆ ಇಷ್ಟವಾದುದನ್ನು ಹೇಳು. ವಿಶ್ವಾಮಿತ್ರನು ಹೇಳಿದನು, ರಾಜನೇ, ನೀನು ನನಗೆ ಅರ್ಪಿಸಿದ ಈ ದಾನದ ಪ್ರತಿಗ್ರಹವು ನನ್ನಿಂದ ಅಂಗೀಕರಿಸಲ್ಪಟ್ಟಿತು. ಇವುಗಳಲ್ಲಿ ಮೊದಲನೆಯದಾಗಿ ರಾಜಸೂಯ ಯಾಗಕ್ಕೆ ಪರ್ಯಾಪ್ತವಾಗುವ ದಕ್ಷಿಣಾಧನವನ್ನು ಕೊಡು. ರಾಜನು ಹೀಗೆ ನುಡಿದನು, ವಿಪ್ರನೇ, ನಾನು ನಿನಗೆ ರಾಜಸೂಯದ ದಕ್ಷಿಣೆಯನ್ನೂ ಕೊಡುವೆನು. ದ್ವಿಜೋತ್ತಮನೇ, ನೀನು ಸ್ವೀಕರಿಸಬೇಕೆಂದಿರುವ ಇಷ್ಟವಸ್ತುವನ್ನು ಕೇಳು. ವಿಶ್ವಾಮಿತ್ರನು ಇಂತೆಂದನು, ವೀರನಾದ ರಾಜನೇ, ಸಮುದ್ರದಿಂದ ಆವರಿಸಲ್ಪಟ್ಟ ಬೆಟ್ಟ, ಗ್ರಾಮ, ನಗರಗಳಿಂದ ಕೂಡಿದ ಈ ಅಖಂಡ ಭೂಮಿಯನ್ನು ಮತ್ತು ರಥ, ಗಜ, ತುರಗಗಳಿಂದ ಶೋಭಿಸುವ ಸಕಲ ರಾಜ್ಯವನ್ನೂ ಕೊಡು. ಮತ್ತು ನಿನ್ನ ಧನಾಗಾರ, ಧಾನ್ಯಾಗಾರಗಳನ್ನು, ಇನ್ನು ಯಾವುದೊಂದು ಐಶ್ವರ್ಯವಿದ್ದರೂ ಅದೆಲ್ಲವನ್ನೂ ಕೊಡು. ಎಲೈ ನಿಷ್ಕಲಂಕನೇ, ಪತ್ನಿ, ಪುತ್ರ ಮತ್ತು ಶರೀರ ಇವುಗಳು ಮಾತ್ರ ಅದೇಯ ವಸ್ತುಗಳು. ಧರ್ಮಜ್ಞನೇ, ಲೋಕಾಂತರಕ್ಕೆ ಹೋಗುವಾಗ ಹಿಂಬಾಲಿಸಿ ಬರುವ ಧರ್ಮವು ಅದೇಯವಾದ ವಸ್ತುವು. ಹೆಚ್ಚು ಮಾತು ಯಾಕೆ, ನಿನ್ನಲ್ಲಿರುವ ಎಲ್ಲ ಸಂಪತ್ತನ್ನೂ ಕೊಡು. ಪಕ್ಷಿಗಳು ಹೇಳಿದವು, ಆ ಋಷಿಯ ಮಾತನ್ನು ಕೇಳಿ ಯಾವ ವಿಕಾರವನ್ನೂ ಹೊಂದದಿರುವ ಮುಖವುಳ್ಳ ರಾಜನು ಸಂತೋಷದ ಮನಸ್ಸಿನಿಂದಲೇ ಕೈಜೋಡಿಸಿಕೊಂಡು ಹಾಗೇ ಆಗಲಿ ಎಂದು ಹೇಳಿದನು. ವಿಶ್ವಾಮಿತ್ರನು ಈ ರೀತಿಯಾಗಿ ಹೇಳಿದನು,
ರಾಜರ್ಷಿಯೇ, ತಪಸ್ವಿಯಾದ ನಾನು ರಾಜ್ಯದಲ್ಲಿರಲು ರಾಜ್ಯ, ಭೂಮಿ, ಬಲ, ಧನ ಮುಂತಾದ ಸರ್ವಸ್ವವನ್ನು ನೀನು ನನ್ನಲ್ಲಿ ಒಪ್ಪಿಸಿರಲಾಗಿ ಈಗ ಇದರ ಪ್ರಭುತ್ವವು ಯಾರಿಗೆ ಸೇರಿರುವುದು ಹೇಳು. ಹರಿಶ್ಚಂದ್ರನು ಇಂತೆಂದನು. ಬ್ರಹ್ಮರ್ಷಿಯೇ, ಯಾವ ಸಮಯದಲ್ಲಿ ನನ್ನಿಂದ ನಿನಗೆ ಭೂಮಿಯು ದಾನ ಮಾಡಲ್ಪಟ್ಟಿತೋ ಆ ದಾನ ಮಾಡುವ ಸಮಯದಲ್ಲಿಯೂ ಕೂಡ ನೀನು ಎಲ್ಲಕ್ಕೂ ಪ್ರಭುವಾಗಿರುತ್ತೀಯೆ. ಈಗ ಭೂಮಿಯ ಪತಿಯಾದ ಮೇಲೆ ಹೇಳತಕ್ಕದ್ದೇನಿದೆ? ವಿಶ್ವಾಮಿತ್ರನು ಇಂತೆಂದನು. ರಾಜರ್ಷಿಯೇ, ನಿನ್ನಿಂದ ಎಲ್ಲ ಭೂಮಿಯು ನನಗೆ ದಾನ ಮಾಡಲ್ಪಟ್ಟಿರುವುದು ನಿಜವಾದರೆ ಎಲ್ಲೆಲ್ಲಿ ನನ್ನ ಸ್ವಾಮಿತ್ವವಿದೆಯೋ ಆ ಸ್ಥಳದಿಂದ ಕೂಡಲೇ ಹೊರಡುವವನಾಗು. ಉಡಿದಾರ ಮೊದಲಾಗಿ ಸಮಸ್ತ ಸುವರ್ಣಾದಿ ಆಭರಣಗಳನ್ನೂ ಬಿಟ್ಟು ಮರದ ತೊಗಟೆಗಳನ್ನು ವಸ್ತ್ರವನ್ನಾಗಿ ಧರಿಸಿ ಪತ್ನಿ ಪುತ್ರರೊಂದಿಗೆ ಈ ಸ್ಥಳವನ್ನು ಬಿಟ್ಟು ಹೊರಡು. ಪಕ್ಷಿಗಳು ಹೀಗೆ ನುಡಿದವು. ಹರಿಶ್ಚಂದ್ರನು ಹಾಗೇ ಆಗಲಿ ಎಂದು ಹೇಳಿ ಅದರಂತೆ ಒಡವೆಗಳನ್ನು ತೆಗೆದಿರಿಸಿ ಶೈಬ್ಯ ಎಂಬ ಪತ್ನಿಯಿಂದಲೂ ಬಾಲಕನಾದ ಪುತ್ರನಿಂದಲೂ ಸಹಿತನಾಗಿ ನಡೆಯಲು ಆರಂಭಿಸಿದನು. ತರುವಾಯ ವಿಶ್ವಾಮಿತ್ರ ಮುನಿಯು ಹೊರಟಿರುವ ರಾಜನ ದಾರಿಯನ್ನು ಅಡ್ಡಗಟ್ಟಿ ರಾಜಸೂಯ ಯಾಗಕ್ಕೆ ಪರ್ಯಾಪ್ತವಾದ ದಕ್ಷಿಣೆಯನ್ನು ನನಗೆ ಕೊಡದೆ ಎಲ್ಲಿಗೆ ಹೋಗುತ್ತೀಯೇ ಎಂದು ಆ ರಾಜನನ್ನು ಆಕ್ಷೇಪಿಸಿದನು. ಹರಿಶ್ಚಂದ್ರ ರಾಜನು ಹೀಗೆ ನುಡಿದನು. ಪೂಜ್ಯನೇ, ನಾಶ ಮಾಡಿದ ಶತ್ರುಕಂಟಕವುಳ್ಳ ಈ ರಾಜ್ಯವೆಲ್ಲವೂ ನನ್ನಿಂದ ನಿನಗೆ ಅರ್ಪಿಸಲ್ಪಟ್ಟಿದೆ. ಬ್ರಹ್ಮರ್ಷಿಯೇ, ಈಗ ನನ್ನಲ್ಲಿ ನನ್ನ ಮತ್ತು ಈ ಪತ್ನಿ ಪುತ್ರರ 3 ದೇಹಗಳು ಮಾತ್ರ ಉಳಿದಿವೆ. ವಿಶ್ವಾಮಿತ್ರ ಮುನಿಯು ಮತ್ತೆ ಹೇಳಿದನು. ಆದರೂ ನೀನು ನನಗೆ ಯಜ್ಞ ದಕ್ಷಿಣೆಯನ್ನು ಕೊಟ್ಟೇ ಕೊಡಬೇಕು. ವಿಶೇಷವಾಗಿ ಬ್ರಾಹ್ಮಣರಿಗೆ ಕೊಡಲು ಒಪ್ಪಿಕೊಂಡಿದ್ದ ಧನವನ್ನು ಕೊಡದಿರುವುದು ಕುಲವನ್ನು ನಾಶ ಮಾಡುವುದು. ರಾಜೋತ್ತಮನೇ, ರಾಜಸೂಯ ಯಾಗದಲ್ಲಿ ಎಷ್ಟು ಐಶ್ವರ್ಯವನ್ನು ದಾನ ಮಾಡಿದರೆ ವಿಪ್ರ ಸಮಷ್ಟಿಗೆ ಸಂತೋಷವಾದೀತೋ ಅಷ್ಟು ರಾಜಸೂಯ ಪರ್ಯಾಪ್ತ ದಕ್ಷಿಣೆಯನ್ನು ಕೊಡಬೇಕು. ವಾಗ್ದಾನ ಮಾಡಿದಂತೆ ದಾನ ಮಾಡಲೇಬೇಕು. ಬೆಂಕಿ ಇಟ್ಟವನೇ ಮುಂತಾದ ಆತ ತಾಯಿಗಳೊಡನೆ ಯುದ್ಧ ಮಾಡಲೇಬೇಕು. ನೊಂದವರನ್ನು ರಕ್ಷಿಸಲೇಬೇಕು. ಇದೆಲ್ಲವೂ ಕ್ಷತ್ರಿಯ ಧರ್ಮವೆನ್ನುವುದನ್ನು ನೀನು ಒಪ್ಪಿಕೊಂಡಿದ್ದೀಯೆ. ಹರಿಶ್ಚಂದ್ರರಾಜನು ಹೇಳಿದನು. ಪೂಜ್ಯನಾದ ಬ್ರಹ್ಮರ್ಷಿಯೇ, ಕೊಡಬೇಕಾದ ಧನವು ಈಗ ನನ್ನ ಬಳಿಯಲ್ಲಿ ಇಲ್ಲ. ಕಾಲಕ್ರಮವಾಗಿ ನಿನಗೆ ಕೊಡುವೆನು. ಸೌಜನ್ಯವನ್ನು ತೋರಿಸಿ ನನ್ನಲ್ಲಿ ಅನುಗ್ರಹ ಮಾಡಬೇಕು. ವಿಶ್ವಾಮಿತ್ರ ಮುನಿಯು ನುಡಿದನು. ರಾಜನೇ, ನಿನ್ನಿಂದ ದಕ್ಷಿಣಾ ದ್ರವ್ಯವನ್ನು ತೆಗೆದುಕೊಳ್ಳಲು ಎಷ್ಟು ಕಾಲ ನಿರೀಕ್ಷಿಸಲಿ? ಬೇಗ ಹೇಳು. ಹಾಗಿಲ್ಲದಿದ್ದರೆ ನನ್ನ ಶಾಪಾಗ್ನಿಯು ನಿನ್ನನ್ನು ಸುಟ್ಟು ಬಿಡುವುದು. ಹರಿಶ್ಚಂದ್ರನು ಹೇಳಿದನು. ಬ್ರಹ್ಮರ್ಷಿಯೇ, ನಾನು ನಿನಗೆ 1 ತಿಂಗಳಿನೊಳಗೆ ದಕ್ಷಿಣಾಧನವನ್ನು ಕೊಡುವೆನು. ಈಗ ನನ್ನಲ್ಲಿ ಧನವೂ ಇಲ್ಲ. ಕಾಲಕ್ರಮದಿಂದ ಕೊಡುವಂತೆ ಅನುಮತಿಯನ್ನು ಕೊಟ್ಟು ಅನುಗ್ರಹ ಮಾಡು. ವಿಶ್ವಾಮಿತ್ರ ಮುನಿಯು ಹೇಳಿದನು. ರಾಜಶ್ರೇಷ್ಠನೇ, ನಡೆ, ಹೊರಡು. ಸ್ವಧರ್ಮವನ್ನು ಲೋಪವಿಲ್ಲದಂತೆ ಪರಿಪಾಲಿಸು. ನಿನಗೆ ಮಾರ್ಗವು ಶುಭಪ್ರದವಾಗಲಿ. ನಿನಗೆ ಶತ್ರುಪೀಡೆಯಾಗುವುದು ಬೇಡ. ಪಕ್ಷಿಗಳು ಹೀಗೆ ನುಡಿದವು. ಮುನಿಯಿಂದ ಹೋಗು ಎಂದು ಸಮ್ಮತಿಯನ್ನು ಪಡೆದ ಹರಿಶ್ಚಂದ್ರನು ಮುಂದೆ ನಡೆದನು. ಪಾದಚಾರದಿಂದ ಹೋಗಲು ಅರ್ಹಳಲ್ಲದ ಪ್ರಿಯೆಯು ಅವನನ್ನು ಹಿಂಬಾಲಿಸಿ ನಡೆದಳು. ನಗರವನ್ನು ಬಿಟ್ಟು ಹೊರಟ ಪತ್ನಿ ಪುತ್ರರಿಂದ ಕೂಡಿದ ರಾಜಾದಿರಾಜನನ್ನು ನೋಡಿ ಪುರಜನರು ಮತ್ತು ರಾಜಾನುವರ್ತಿ ಜನರು ದುಃಖದಿಂದ ಕೂಗಿಕೊಂಡರು. ಒಡೆಯನೇ, ಯಾವಾಗಲೂ ಸಂಕಟದಿಂದ ತಪಿಸುತ್ತಿದ್ದ ನಮ್ಮನ್ನು ಏಕೆ ಬಿಟ್ಟು ಹೋಗುತ್ತೀಯೇ? ರಾಜನೇ, ನೀನು ಧರ್ಮಪರನೂ ಮತ್ತು ಪೌರರಲ್ಲಿ ಅನುಗ್ರಹದಿಂದ ಕೂಡಿದವನೂ ಆಗಿದ್ದೀಯೆ. ರಾಜರ್ಷಿಯೇ,
ನಿನಗೆ ಧರ್ಮದೃಷ್ಟಿ ಇರುವುದಾದರೆ ನಮ್ಮನ್ನೂ ಕರೆದುಕೊಂಡು ಹೋಗು. ರಾಜೇಂದ್ರನೇ, ಒಂದು ಮುಹೂರ್ತ ಕಾಲವಾದರೂ ನಿಲ್ಲು ಮತ್ತು ನಿನ್ನ ಮುಖಕಮಲವನ್ನು ತೋರಿಸು. ರಾಜರ್ಷಿಯೇ, ನಿನ್ನ ಮುಖವೆಂಬ ತಾವರೆಯನ್ನು ನಮ್ಮ ಕಣ್ಣುಗಳೆಂಬ ದುಂಬಿಗಳಿಂದ ಸಾರವನ್ನು ಹೀರಿ ಆನಂದಿಸುತ್ತೇವೆ. ಮತ್ತೆ ಎಂದು ಈ ಮುಖತಾವರೆಯನ್ನು ಕಾಣುವೆವೋ? ಯಾವ ಹರಿಶ್ಚಂದ್ರರಾಜನು ಹೊರಟರೆ ಹಿಂಭಾಗ ಮುಂಭಾಗಗಳಲ್ಲಿ ರಾಜರು ಹೊರಡುವರು, ಅಂತಹ ರಾಜನನ್ನು ಇಂದು ಎಳೆಗೂಸನ್ನು ಎತ್ತಿಕೊಂಡ ಪತ್ನಿಯು ಹಿಂಬಾಲಿಸುತ್ತಿರುವಳು. ಯಾವ ರಾಜನು ಹೊರಟಾಗ ಮುಂದುಗಡೆಯಲ್ಲಿ ಅನೇಕ ಸೇವಕರು ಆನೆಯ ಮೇಲೆ ಕುಳಿತು ಹೋಗುವರು, ಅಂತಹ ಹರಿಶ್ಚಂದ್ರ ರಾಜೇಂದ್ರನು ಇಂದು ಪಾದಚಾರದಿಂದ ಹೋಗುತ್ತಿರುವನು. ಅಯ್ಯೋ ರಾಜನೇ, ಸುಕುಮಾರವೂ ಸುಂದರವಾದ ಹುಬ್ಬುಗಳುಳ್ಳದ್ದು, ಉತ್ತಮವಾದ ಚರ್ಮವುಳ್ಳದ್ದು ಮತ್ತು ಲಕ್ಷಣವಾದ ಮೂಗಿನಿಂದ ಕೂಡಿರುವುದೂ ಆದ ನಿನ್ನ ಮುಖವು ದಾರಿಯಲ್ಲಿ ಧೂಳಿನಿಂದ ಮಲಿನವಾಗಿ ಎಂತಹದಾಗುವುದು? ರಾಜೇಂದ್ರ, ಹೋಗಬೇಡ, ನಿನ್ನ ಸ್ವಧರ್ಮವನ್ನು ಪಾಲಿಸು. ಕ್ಷತ್ರಿಯರಿಗೆ ವಿಶೇಷವಾಗಿ ಕ್ರೂರತನವಿಲ್ಲದಂತೆ ಮನಮೆಚ್ಚಿಸುವ ಸೌಮ್ಯತೆಯು ಉತ್ತಮವಾದ ಧರ್ಮವು. ಸ್ವಾಮಿಯೇ, ಹೆಂಡಿರು ಮಕ್ಕಳಿಂದ ಏನು ಭಾಗ್ಯ? ಅಥವಾ ಧನ ಧಾನ್ಯಗಳು ಏಕೆ ಬೇಕು? ಇದೆಲ್ಲವನ್ನೂ ಬಿಟ್ಟು ನಾವು ನಿನ್ನನ್ನು ಛಾಯೆಯಂತೆ ಅನುವರ್ತಿಸುತ್ತೇವೆ. ಅಯ್ಯೋ ಪ್ರಭುವೇ, ಅಯ್ಯೋ ಮಹಾರಾಜನೇ, ಅಯ್ಯೋ ಸ್ವಾಮಿಯೇ, ಅನಾಥರಾದ ನಮ್ಮನ್ನು ಬಿಟ್ಟು ನಿರ್ದಯನಾಗಿ ಹೋಗುವೆಯಾ? ನೀನು ಎಲ್ಲಿರುವೆಯೋ ನಾವು ಅಲ್ಲಿರುವೆವು. ನೀನು ಇರುವ ಸ್ಥಳದಲ್ಲಿಯೇ ನಮಗೆ ಸೌಖ್ಯವು. ನೀನು ಇರುವ ಪ್ರದೇಶವು ನಮಗೆ ನಗರವು. ರಾಜನು ಇದ್ದ ಸ್ಥಳವು ನಮಗೆ ಸ್ವರ್ಗವು. ಹೀಗೆಂಬ ಪುರಜನರ ವಚನವನ್ನು ಕೇಳಿ ಶೋಕೋದ್ರೇಕ ಉಳ್ಳವನಾದ ಆ ರಾಜನು ಪುರಜನರಲ್ಲಿರುವ ದಯಾಪರವಶನಾಗಿ ಆಗ ಮಾರ್ಗದಲ್ಲಿ ನಿಂತುಕೊಂಡನು. ವಿಶ್ವಾಮಿತ್ರ ಮುನಿಯು ಪುರಜನರ ಮಾತಿನಿಂದ ಕಂಗೆಟ್ಟು ನಿಂತ ಹರಿಶ್ಚಂದ್ರ ರಾಜನನ್ನು ನೋಡಿ ಕೋಪ ಅಸಹನೆಗಳಿಂದ ತಿರುಗಿಸುತ್ತಿದ್ದ ಕಣ್ಣುಳ್ಳವನಾಗಿ ಅಲ್ಲಿಗೆ ಬಂದು ಹೀಗೆ ಹೇಳಿದನು. ನನಗೆ ರಾಜ್ಯವನ್ನು ಕೊಟ್ಟು ಮತ್ತೆ ನನ್ನಿಂದ ಹಿಂದಕ್ಕೆ ಅಪಹರಿಸಿಕೊಳ್ಳಲು ನೀನು ಯತ್ನಿಸುತ್ತಿದ್ದೀಯೇ? ಹೀಗೆ ಅಯುಕ್ತವಾದ ವರ್ತನೆಯುಳ್ಳವನು, ಅನೃತಮಯನು ಮತ್ತು ಕುಟಿಲ ಭಾಷಿಯೂ ಆದ ನಿನಗೆ ಧಿಕ್ಕಾರವು. ವಿಶ್ವಾಮಿತ್ರ ಮುನಿಯಿಂದ ಹೀಗೆ ಕಠಿಣವಾಗಿ ಬೆದರಿಸಲ್ಪಟ್ಟ ರಾಜನು ನಡುಗುತ್ತಾ ನಿಲ್ಲುವುದಿಲ್ಲ, ಹೋಗುತ್ತೇನೆ ಎಂದು ಹೇಳುತ್ತಾ ಪ್ರಿಯೆಯನ್ನು ಕೈ ಹಿಡಿದು ಮುಂದೆ ಸೆಳೆಯುತ್ತಾ ಬೇಗ ಮುಂದೆ ನಡೆದನು. ತರುವಾಯ ಕೋಮಲಾಂಗಿಯಾದ ಮತ್ತು ಮುಂದೆ ನಡೆಯಲಾರದೆ ಶ್ರಮದಿಂದ ಕಷ್ಟಪಡುತ್ತಿದ್ದ ಆ ಪತ್ನಿಯನ್ನು ರಾಜನು ಎಳೆಯುತ್ತಿರಲು ಮುನಿಯು ಬೇಗ ಹತ್ತಿರ ಬಂದು ದಂಡಕಾಷ್ಟದಿಂದ ಆಕೆಯನ್ನು ಹೊಡೆದನು. ಹಾಗೆ ವಿಶ್ವಾಮಿತ್ರ ಮುನಿಯಿಂದ ಹೊಡೆಯಲ್ಪಟ್ಟ ಪ್ರಿಯೆಯನ್ನು ನೋಡಿ ಹರಿಶ್ಚಂದ್ರ ರಾಜೇಂದ್ರನು ಬೇರೆ ಯಾವ ಮಾತನ್ನೂ ಆಡದೆ ಮುಂದಕ್ಕೆ ಹೋಗುವೆನೆಂದು ಹೇಳಿದನು. ಆಗ 5 ಮಂದಿ ವಿಶ್ವೇದೇವರು ಆ ಪ್ರಸಂಗವನ್ನು ನೋಡಿ ದಯೆಯಿಂದ ಮನವು ಕರಗಿದವರಾಗಿ ಹೀಗೆಂದು ಹೇಳಿದರು. ಪಾಪಿಯಾದ ಈ ವಿಶ್ವಾಮಿತ್ರ ಮುನಿಯು ಯಾವ ನರಕವನ್ನು ಹೊಂದುವನೋ? ಈ ಮುನಿಯು ಯಾಗ ಧರ್ಮಾಸಕ್ತರಲ್ಲಿ ಶ್ರೇಷ್ಠನಾದ ರಾಜನನ್ನು ಸ್ವರಾಜ್ಯ ಭ್ರಷ್ಟನನ್ನಾಗಿ ಮಾಡಿರುವನು. ಇನ್ನು ಮುಂದೆ ನಾವು ಯಾವ ರಾಜನ ಮಹಾಯಜ್ಞ ಸಮಾರಂಭದಲ್ಲಿ ಶ್ರದ್ಧೆಯಿಂದ ಪವಿತ್ರವಾದ ಮತ್ತು ಮಂತ್ರಪೂರ್ವಕವಾಗಿ ಹಿಂಡಿ ಇಟ್ಟಿರುವ ಸೋಮರಸವನ್ನು ಪಾನ ಮಾಡಿ ಸಂತೋಷವನ್ನು ಹೊಂದೋಣ? ಪಕ್ಷಿಗಳು ಹೇಳಿದವು. ವಿಶ್ವೇದೇವರ ಈ ಮಾತನ್ನು ಕೇಳಿ ಅತ್ಯಂತ ಕೋಪಾವೇಶದಿಂದ ಕೂಡಿದ ವಿಶ್ವಾಮಿತ್ರ ಮುನಿಯು, ನೀವು ಎಲ್ಲರೂ ಮಾನವ ಜನ್ಮವನ್ನು ಹೊಂದುವಿರಿ ಎಂದು ಅವರನ್ನು ಶಪಿಸಿದನು. ವಿಶ್ವಾಮಿತ್ರ ಮಹಾಮುನಿಯು ಆ ದೇವತೆಗಳಿಂದ ಪ್ರಾರ್ಥಿತನಾಗಿ ಪ್ರಸನ್ನತೆಯಿಂದ ಮತ್ತೆ ಹೇಳಿದನು. ಮನುಷ್ಯತ್ವ ಪ್ರಾಪ್ತಿಯಾದರೂ ನಿಮಗೆ ಸಂತತಿಯಾಗುವುದಿಲ್ಲ.
ಹಾಗೂ ವಿವಾಹ ಸಂಸ್ಕಾರವೂ ನಿಮಗೆ ಆಗುವುದಿಲ್ಲ. ಮತ್ಸರಾದಿ ದೋಷಗಳಿಗೆ ನೀವು ಆಸ್ಪದರಾಗುವುದಿಲ್ಲ ಮತ್ತು ಕಾಮ, ಕ್ರೋಧ ಮುಂತಾದ ದೋಷಗಳಿಂದ ರಹಿತರಾಗಿ ಮತ್ತೆ ದೇವತ್ವವನ್ನು ಹೊಂದುತ್ತೀರಿ. ತರುವಾಯ ಆ 5 ಮಂದಿ ವಿಶ್ವೇದೇವರು ತಮ್ಮ ಅಂಶಗಳಿಂದ ಪಾಂಡವ ಪುತ್ರರಾಗಿ ದ್ರೌಪದಿ ಗರ್ಭದಿಂದ ಕುರುವಂಶದಲ್ಲಿ ಜನಿಸಿ ಮಾನವರಾದರು. ಈ ಕಾರಣದಿಂದ ಪಾಂಡವ ಪುತ್ರರಾಗಿ ಜನಿಸಿದ 5 ಮಂದಿ ಮಹಾರಥರು ವಿಶ್ವಾಮಿತ್ರ ಮುನಿಯ ಶಾಪಬಲದಿಂದ ಪಾಣಿಗ್ರಹಣ ಸಂಸ್ಕಾರವನ್ನು ಹೊಂದಲಿಲ್ಲ. ಜೈಮಿನಿ ಮುನಿಯೇ, ಪಾಂಡವ ಕಥೆಯ ಅಂಶಕ್ಕೆ ಸೇರಿದ ನೀನು ಕೇಳಿರುವ 4 ಪ್ರಶ್ನೆಗಳಿಗೆ ಎಲ್ಲ ಸಮಾಧಾನವೂ ನಮ್ಮಿಂದ ಹೇಳಲ್ಪಟ್ಟಿದೆ. ಮುಂದೆ ಏನು ಕೇಳಲು ನೀನು ಇಷ್ಟಪಡುತ್ತೀಯೇ? ಇತಿ ಶ್ರೀ ಮಾರ್ಕಂಡೇಯ ಮಹಾಪುರಾಣೆ ದ್ರೌಪದೇಯೋತ್ಪತ್ತಿ ಕಥನಂ ನಾಮ ಸಪ್ತಮೋಧ್ಯಾಯ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ಮಾರ್ಕಂಡೇಯ ಮಹಾಪುರಾಣದ 8ನೆಯ ಅಧ್ಯಾಯವಾದ ಹರಿಶ್ಚಂದ್ರೋಪಾಖ್ಯಾನ, ರಾಜನು ಪ್ರಜಾಕೋಟಿಯ ಸಮೇತನಾಗಿ ಪುಷ್ಪವೃಷ್ಟಿಯಾಗುತ್ತಿದ್ದ ಹಾಗೆ ಸ್ವರ್ಗಕ್ಕೆ ತೆರಳಿದುದು ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪ್ರತಾಸುತಂ. ಶ್ರೀಕೃಷ್ಣಾಯ ನಮಃ.